ಮುಖ ಬಾಡಿ ಹೋಗಿದೆ. ಇರಾನ್ ಮತ್ತು ಇಸ್ರೇಲ್ ನಡುವೆ ನಡೆಯತಕ್ಕಂತ ವಾರ್ನ ಎಫೆಕ್ಟ್ ಇಂದಾಗಿ ಗಡಿಜಿಲ್ಲೆ ಬೀದರ್ಲಿ ಕಲ್ಲಂಗಡಿ ಬೆಳೆದಂತ ರೈತರ ಬದುಕು ಮೂರಾಬಟ್ಟಿಯಾಗಿರುವಂತದ್ದು. ಯಾಕಂತಂದ್ರೆ ಕಲ್ಲಂಗಡಿ ಬೆಳೆದಂತ 100 ಹೆಕ್ಟರ್ ಪ್ರದೇಶ ಏನಿದೆ ಸಂಪೂರ್ಣವಾಗಿ ಹಾಳಾಗ್ತಾ ಇರುವಂತದ್ದು, ಹೊಲದಲ್ಲೇ ಬಿದ್ದು. ಯಾಕಂತಂದ್ರೆ ಸಂಪೂರ್ಣವಾಗಿ ಆ ವಾರ್ನ ಎಫೆಕ್ಟ್ ಇಂದಾಗಿ ಬೆಲೆ ಕುಸಿತ ಆಗಿರುವಂತದ್ದು, ಮತ್ತೆ ರಫ್ತು ಕೂಡ ಆಗ್ತಾ ಇಲ್ಲ. ಹೀಗಾಗಿ ಗಡಿಜಿಲ್ಲೆ ಬೀದರ್ನ ರೈತರ ಬದುಕು ಮೂರಾಬಟ್ಟಿಯಾಗಿರುವಂತದ್ದು. ನಾವೀಗ ನಾನು ಬೀದರ್ ತಾಲೂಕಿನ ಸಿರ್ಸಿಯೇ ಗ್ರಾಮದಲ್ಲಿದ್ದೀವಿ. ನೋಡ್ಬೋದು ಯಾವ ರೀತಿ ಆ ಹೊಲದಲ್ಲಿ ಕಲ್ಲಂಗಡಿ ಹಣ್ಣು ಏನಿದೆ ಸಂಪೂರ್ಣವಾಗಿ ಕೊಳೆತ ಬಿದ್ದಿದೆ ಅನ್ನುವಂಥದ್ದು. ಯಾಕಂತಂದ್ರೆ ಅಷ್ಟರ ಮಟ್ಟಿಗೆ ಗಡಿಜಿಲ್ಲೆ ಬೀದರ್ನಲ್ಲಿ ಪ್ರತಿ ವರ್ಷ 50,000ಕ್ಕೂ ಅಧಿಕ ಹೆಕ್ಟರ್ನಲ್ಲಿ ಕಲ್ಲಂಗಡಿಯನ್ನ ಬೆಳೀತಾರೆ. ಬೆಳೆದಂತ ಸಂದರ್ಭದಲ್ಲಿ ರೈತರು ಏನಿದ್ದಾರೆ ಏನು ಒಂದು ಒಳ್ಳೆಯ ಅಂದ್ರೆ 15ರಿಂದ 20 ರೂಪಾಯಿ ಬೆಲೆಯನ್ನ ಒಂದು ಕೆಜಿಗೆ ತೆಗೆದುಕೊಳ್ತಾರೆ. ಆದ್ರೆ ಈ ಬಾರಿ ಏನಿದೆ ವಾಹನ ಎಫೆಕ್ಟಿಂದಾಗಿ ಬೆಲೆ ಕುಸಿತ ಆಗಿರುವಂತ ಕಾರಣಕ್ಕಾಗಿ ಗಡಿಜಿಲ್ಲೆ ಬೀದರ್ಲಿ ಈಗ 2 ರೂಪಾಯಿಗೆ ಒಂದು ಬೆಲೆ ಕುಸಿತ ಆಗಿರುವಂತದ್ದು. ಮಟ್ಟಿಗೆ ಕಲ್ಲಂಗಡಿ ಒಂದು ಮೌಲ್ಯ ಏನಿದೆ ಸಂಪೂರ್ಣವಾಗಿ ಕುಸಿತಿದೆ. ಫಸ್ಟ್ ಏನಂದ್ರೆ 10ರಿಂದ 15 ರೂಪಾಯಿ ತೆಗೆದುಕೊಂಡು ಹೋಗ್ತಾ ಇದ್ರು ಈ ಒಂದು ಕಲ್ಲಂಗಡಿಯ ಹಣ್ಣನ್ನ. ಆದ್ರೆ ಇವತ್ತು 2 ರೂಪಾಯಿಗೂ ಯಾರು ಕೇಳೋದಿಲ್ಲ. ಪ್ರಮುಖವಾಗಿ ಗಡಿಜಿಲ್ಲೆ ಬೀದರ್ನ ರೈತರು ಈ ಒಂದು ವಾರ್ಗೆ ಇಡೀ ಶಾಪ ಹಾಕ್ತಾ ಇರುವಂತದ್ದು. ವಾರ್ನಿಂದಾಗಿ ಇವತ್ತು ಈ ಕಲ್ಲಂಗಡಿ ಏನು ಬೆಳೆದಂತ ರೈತರು ಇಡೀ ಶಾಪ ಹಾಕುವಂತ ಪರಿಸ್ಥಿತಿಗೆ ಕಾರಣ ಒಂದು ವಾರ್ ಅಂತ ಹೇಳ್ಬೋದು. ವಾರದಿಂದ ಪ್ರಮುಖವಾಗಿ ಈ